ನಮ್ಮಂತ ಮಿಡಲ್ ಕ್ಲಾಸ್ ಮತ್ತೆ ಹಾಸ್ಟೆಲ್ ಹುಡುಗರ ಜೀವನದಲ್ಲಿ ಮೊದಲನೇ ಕೆಲಸ ಯಾವುದು ಅಂದ್ರೆ ಅದು ಈ ಕ್ಯಾಟರಿಂಗ್ ಸರ್ವಿಸ್ ನೋಡಿ. ನಾನು ಅಷ್ಟಾಗಿ ಹೋಗೋದಿಲ್ಲ, ಯಾವಾಗಾರ ಒಂದೊಂದ್ಸಲ ಹೋಗ್ಬೇಕು ಅನ್ಸ್ದಾಗ ಅಷ್ಟೇ ಹೋಗೋದು. ಇವತ್ ಸರ್ವಿಸ್ ಇದ್ದಿದ್ದು ಗ್ರೂಪ್ ಪ್ರವೇಶದ್ದು, ಹಂಗಾಗಿ 9 ಗಂಟೆಗೆ ಅಲ್ಲಿ ಹೋಗಿ ತಿಂಡಿ ಮಾಡ್ಕೊ ಕೂತಿದ್ದು. ಒಬ್ರಕ್ಕ ಈರುಳ್ಳಿ ಬಿಡಿಸ್ಕೊಡು ಅಂತ ಅಂದ್ರು, ಅದಕ್ಕೆ ಸುಮ್ನೆ ಕೂರೋ ಬದಲು ಈರುಳ್ಳಿನಾರು ಬಿಡಿಸೋದು ಅಂದ್ಬಿಟ್ಟು ಬಿಡಿಸ್ತಿದ್ದು. ಸರ್ವಿಸ್ ಬರೋರೆಲ್ಲ ಆಲ್ಮೋಸ್ಟ್ ಕಾಲೇಜು ಮತ್ತೆ ಹಾಸ್ಟೆಲ್ ಸ್ಟೂಡೆಂಟ್ಸ್ ಆಗಿರ್ತಾರೆ, ಮನೆಗೂ ಇಳಿರೋದಿಲ್ಲ ಅವರು, ಏನಾರ ಬೈದ್ ಬಿಡ್ತಾರೆ ಅಂತ. ನೀವೆಲ್ಲ ನೋಡಿರ್ತೀರಾ, ಸುಮಾರು ಜನ ಹುಡುಗರು ಊಟ ಬಡಿಸ್ಬೇಕಾದ್ರೆ ಮಾಸ್ಕ್ ಹಾಕಿಂಗ್ ಕೆಲಸ ಮಾಡ್ತಾ ಇರ್ತಾರೆ, ಯಾಕೆಂದ್ರೆ ಯಾರು ಗೊತ್ತಿರೋರು ನೋಡ್ಬಿಡ್ತಾರೆ ಅಂತ. ಆದ್ರೆ ಒಂದ್ ಬೇಜಾರ್ ಏನು ಅಂದ್ರೆ ಕೆಲಸ ಮಾಡ್ಸೋರು ಕೂಡ ತುಂಬಾನೇ ರೂಢಾಗಿ ಬಿಹೇವ್ ಮಾಡ್ತಾರೆ ಹುಡುಗರ ಮೇಲೆ. ನನ್ಗೇನ್ ಅನ್ಸುತ್ತೆ ಅಂದ್ರೆ ಕೆಲಸ ಮಾಡೋ ಪ್ರತಿಯೊಬ್ಬರಿಗೂ ಮೊದ್ಲು ಗೌರವ ಕೊಡಿ, ಅದ್ ಬಿಟ್ಟು ಇನ್ನೇನು ಕೇಳೋದಿಲ್ಲ ಅವ್ರು ನಿಮ್ಮ ಹತ್ರ. ಈ ಸರ್ವಿಸ್ ಕೆಲಸಕ್ಕೆ ಬರೀ ಹುಡುಗರಷ್ಟೇ ಅಲ್ಲ, ಇತ್ತೀಚೆಗೆ ಹುಡುಗಿರು ಹೋಯ್ತವ್ರೆ. ಯಾರೆಲ್ಲ ಈ ಕೆಲ್ಸಕ್ಕೆ ಹೋಗಿದ್ರ ಹಂಗೆ ಒಂದ್ ಕಮೆಂಟ್ ಹಾಕ್ಬಿಡಿ. ಅಲ್ಲಿನ ಕೆಲಸ ಮುಗಿಸ್ಕೊಂಡ್ ಮನೆಗ್ ಬಂದೆ, ಏನೋ ಇವತ್ತು ನಲ್ಲಿಕಾಯಿ ತಿನ್ಬೇಕು ಅಂತ ಅನಿಸ್ತಿತ್ತು, ಅದಕ್ಕೆ ನಲ್ಲಿಕಾಯಿ ಮರಕ್ಕೆ ಹತ್ತಿದೆ. ಈ ನಲ್ಲಿಕಾಯಿ ಮರ ಹತ್ತಿ ಆಲ್ಮೋಸ್ಟ್ 2 ವರ್ಷ ಆಗಿತ್ತು ನೋಡಿ, ಇವಾಗ್ಲೇ ಹತ್ತುತ್ತಾ ಇರೋದು. ಮೊದ್ಲೆಲ್ಲ ಶನಿವಾರ ಭಾನುವಾರ ಬಂದ್ರೆ ಸಾಕು, ಎಲ್ ನಲ್ಲಿಕಾಯಿ ಮರ ಐತೆ, ಎಲ್ ಸೀಬೆ ಮರ ಐತೆ ಅನ್ನೋದನ್ನೇ ಹುಡಿಕೊಂಡು ಹೋಗುವ. ನಾಳೆ ಎಳ್ಳಿರ್ ಕುಯ್ಯಕ್ಕೆ ಸುಧಾಕರ್ಣ ಮತ್ತೆ ನಮ್ಮ ಅಣ್ಣ ಇವತ್ತೇ ಕುಡ್ಲು ಮಸ್ಕತಾ ಇದ್ರು, ಅದನ್ನೇ ಮರದ ಮೇಲಿಂದ ಕ್ಯಾಪ್ಚರ್ ಮಾಡ್ತಿದ್ದೆ. ಆಮೇಲೆ ಒಂದ್ ಸ್ವಲ್ಪ ಹುಣ್ಸೆಹಣ್ಣು ಉದುರಿಸ್ಬೇಕಾಗಿತ್ತು, ಅದಕ್ಕೆ ಎಷ್ಟಾಗುತ್ತಷ್ಟು ಹುಣ್ಸೆಹಣ್ಣು ಉದುರಿಸ್ಕೊಂಡು ಎಲ್ಲ ತುಂಬ್ಕೊಂಡು ಮನೆಗೆ ಬಂದು. ಮುಂದಿನ ಸಿಗ್ತೀನಿ, ಬಾಯ್.